ಮೊದಲ ಪತ್ನಿಯಾದ ಮಾತಾ ಸತಿಯನ್ನು ದಕ್ಷಯಜ್ಞದಲ್ಲಿ ಕಳೆದುಕೊಂಡ ಸಂದರ್ಭದಲ್ಲಿ ಭಗವತಿ ಲೋಕವೇ ನಿಶ್ಶಬ್ದವಾದಂತೆ ತೋರುತ್ತಿತ್ತು. ಸತಿಯಾದ ಮಾತೆಯ ಕಳೆತವು ಕೇವಲ ಶಿವನ ಹೃದಯವನ್ನು ನೋವು ತುಂಬಿದಂತೆ ಮಾಡಲಿಲ್ಲ. ಪ್ರಪಂಚದ ಸಮತೋಲನವೇ ಅಸ್ಥಿರಗೊಂಡಿತು. ದೇವತೆಗಳು ತಮ್ಮ ಸ್ಥಳದಲ್ಲಿಯೇ ಕಲಹದಿಂದ ತುಂಬಿದ್ದವು. ಪರ್ವತಗಳು ಮೌನವಾಗಿದ್ದವು. ನದಿಗಳು ತೀವ್ರಗತಿಯಲ್ಲಿದ್ದವು. ಗಗನದಲ್ಲಿ ಹರಿದ ಹಗಲು ರಾತ್ರಿ ಶಕ್ತಿ ಸಮತೋಲನ ಕಳೆದುಕೊಂಡಂತಾಯಿತು. ಶಿವನು ತೀವ್ರ ಶೋಕದಲ್ಲಿ, ನೋವು ಹಾಗೂ ಕೋಪದಿಂದ ತಪಸ್ಸಿಗೆ ತೊಡಗಿದರು. ಅವರ ತಪಸ್ಸು ಅತ್ಯಂತ ಗಾಢ, ಉಗ್ರ, ಪರಮತತ್ವವನ್ನು ಹೊಂದಿತ್ತು. ಅವರ ತಪಸ್ಸಿನ ಶಕ್ತಿ ಭೌತಿಕ ಲೋಕದ ಎಲ್ಲ ಕೋಣೆಗೆ ಹರಿದು ಬಂದಿತು. ಈ ತಪಸ್ಸಿನ ತೀವ್ರತೆ ಮತ್ತು ಶಕ್ತಿಯ ಅನಂತ ಪ್ರಮಾಣವು ದೇವತೆಗಳಿಗೂ ಭಯವನ್ನುಂಟು ಮಾಡುವಂತೆ ಪ್ರಪಂಚದ ಸುತ್ತಲೂ ಹರಿದಳಿದಂತೆ ತೋರುತ್ತಿತ್ತು. ಆನಂತರ ಅನಂತ ಶಕ್ತಿಯೊಂದರಲ್ಲಿ ಮಾತಾ ಪಾರ್ವತಿ ಭೂಮಿಗೆ ಪುನಃ ಅವತಾರಗೊಂಡರು. ಆದಿಶಕ್ತಿ ಪಾರ್ವತಿಯ ರೂಪದಲ್ಲಿ ಮನುಷ್ಯಕ್ಕೆ ನಿಖರವಾಗಿ ಅನುಭವವಾಗುವಂತೆ ಶಕ್ತಿ, ಶುದ್ಧತೆ, ಶ್ರದ್ಧೆ ಮತ್ತು ಸಮಗ್ರತೆಯನ್ನು ಹೊಂದಿ ಭೂಮಿಯಲ್ಲಿ ನಿಂತರು. ಪಾರ್ವತಿ ತನ್ನ ಪುನರ್ಜನ್ಮದಲ್ಲಿ ತನ್ನ ಧ್ಯೇಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡರು. ಅದು ಮಹಾದೇವನ ಪತಿಯಾಗಿ ಸಾತ್ವಿಕ ಪ್ರೀತಿ, ನಿಷ್ಠೆ ಮತ್ತು ಶಕ್ತಿಯ ಮೂಲಕ ಸಂಯೋಗ ಸಾಧಿಸುವುದು. ಅವರು ತೀವ್ರ ತಪಸ್ಸಿನ ಮಾರ್ಗವನ್ನು ಆರಿಸಿಕೊಂಡರು. ಹಿಮಾಲಯದ ಕುಂಚಗುಹೆಯಲ್ಲಿ ತೀವ್ರ ಶ್ರದ್ಧೆ, ಏಕಾಗ್ರತೆ, ಶರೀರದ ತೀವ್ರ ನೋವು ಮತ್ತು ಮನಸ್ಸಿನ ಪರಿಶುದ್ಧತೆಯನ್ನು ಒಟ್ಟುಗೂಡಿಸಿ ಅವರು ಮಹಾದೇವನ ಹೃದಯವನ್ನು ಗೆಲ್ಲಲು ನಿರತರಾದರು. ಅವರ ಶಕ್ತಿ ಶುದ್ಧ, ಅಚಲ, ನಿಷ್ಕಲಂಕ ಮತ್ತು ಪರಮತತ್ವದಿಂದ ತುಂಬಿತ್ತು. ಈ ಸಮಯದಲ್ಲಿ ಇಂದ್ರದೇವನು ಕಾಮದೇವನನ್ನು ಕಳುಹಿಸಿದರು. ಶಿವನ ತಪಸ್ಸು ಭಂಗಗೊಳ್ಳುವಂತೆ ಕಾಮದೇವನು ತನ್ನ ಪ್ರೇಮ ಬಾಣವನ್ನು ತೋರುತ್ತಾನೆ. ಆದರೆ ಶಿವನು ತಪಸ್ಸಿನಲ್ಲಿ ಸಂಪೂರ್ಣವಾಗಿ ತೊಡಗಿರುತ್ತಿದ್ದುದರಿಂದ ಅವರ ಮನಸ್ಸು ಮತ್ತು ಶಕ್ತಿ ಬದಲಾಯಿಸಲ್ಪಟ್ಟಿಲ್ಲ. ಕೋಪಗೊಂಡ ಶಿವನು ಕಾಮದೇವನನ್ನು ಭಸ್ಮ ಮಾಡಿದರು. ಆದರೂ ಕಾಮದೇವನ ಶಕ್ತಿ, ಪ್ರೇರಣೆ ಮತ್ತು ಶರೀರದ ಶಕ್ತಿಯ ಪರಿಣಾಮ ಮಾತಾ ಪಾರ್ವತಿಯ ಶಕ್ತಿಯೊಂದಿಗೆ ಮಿಶ್ರಣಗೊಂಡಿತು. ಪಾರ್ವತಿಯ ಶಕ್ತಿ ಹೊರಹೊಮ್ಮಿದಾಗ ಇದು ಭೌತಿಕ ಲೋಕದಲ್ಲಿನ ಅನೇಕ ಶಕ್ತಿಗಳಿಗೆ ನೇರವಾಗಿ ಸ್ಪಂದಿಸಿತು. ಪಾರ್ವತಿಯ ಶಕ್ತಿಯಿಂದ ಹೊರಹೊಮ್ಮಿದ ಈ ಉಗ್ರ ಮತ್ತು ಪರಮಶಕ್ತಿಯ ಶಕ್ತಿ ಭೂಮಿಯ ಮೇಲೆ ವಿಸ್ತಾರವಾಗಿ ಹರಿದಂತೆ ತೋರುತ್ತಿತ್ತು. ಈ ಶಕ್ತಿಯ ಸ್ಪರ್ಶದಿಂದ ಭೂಮಿಯಲ್ಲಿ ಸತತ ಸ್ಥಿತಿಶೀಲತೆಯನ್ನು ನಿರ್ವಹಿಸಲು ಅಗತ್ಯವಾದ ದೈವಿಕ ಅಂಶಗಳು ಉದಯಿಸಿದರು. ಈ ಸಮಯದಲ್ಲಿ 36 ಯಕ್ಷಣಿಗಳು ಭೂಮಿಗೆ ಬಂದರು. ಈ ಯಕ್ಷಣಿಯರು ಕೇವಲ ಮಾನವನಂತೆಯೇ ನೆಲೆಸಿದ ಜೀವಿಗಳು ಅಲ್ಲ. ಅವರು ಪರಮಶಕ್ತಿ, ಅಪಾರ ಜ್ಞಾನ ಮತ್ತು ನಿಗೂಢ ಶಕ್ತಿಯ ಸಂಕೇತಗಳಾಗಿ ಪ್ರತಿಷ್ಠಿತರಾದವರು. ಭೂಮಿಯ ಮೇಲೆ ಅವರ ಪ್ರಸಂಗವು ಸೃಷ್ಟಿಯ ಸಮತೋಲನವನ್ನು ಪುನಃ ಸ್ಥಾಪಿಸುವ ಒಂದು ಪ್ರಬಲ ಶಕ್ತಿ ಎಲೆಯಂತೆ ಹರಿದು ಬಂದಿತು. ಈ ಯಕ್ಷಣಿಯರು ಪ್ರಪಂಚದಲ್ಲಿ ಶಕ್ತಿಯ ಸಮತೋಲನ, ಧರ್ಮದ ಸ್ಥಾಪನೆ, ನೈತಿಕತೆಯ ಪಾಲನೆ ಮತ್ತು ದೇವತೆಗಳ ಪ್ರತೀಕಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಪ್ರತಿಯೊಂದು ಜೀವಿಯ ಮೇಲೆ ಶಕ್ತಿಯ ಪ್ರತಿಫಲವನ್ನು ತೋರಿಸುತ್ತಿದ್ದರು. ಅವರ ಉಪಸ್ಥಿತಿ ಧೈರ್ಯ, ಜ್ಞಾನ, ಶಕ್ತಿ ಮತ್ತು ನಿಷ್ಠೆಯ ಸಂಕೇತವಾಗಿ ಭಾಸವಾಗುತ್ತಿತ್ತು. ಪುರಾಣಗಳು ಹೇಳುವಂತೆ ಈ ಯಕ್ಷಣಿಯರು ಮಾತಾ ಪಾರ್ವತಿಯ ಶಕ್ತಿಯ ಹೊರಹೊಮ್ಮುವಿಕೆಯಿಂದ ಭೂಮಿಗೆ ಬಂದ ದೈವಿಕ ಅಂಶಗಳಾದವರು. ಅವರ ಉದಯವು ದೇವತೆಗಳ ಶಕ್ತಿಯ ಪ್ರತಿನಿಧಿ ಮತ್ತು ಸೃಷ್ಟಿಯ ಸಮತೋಲನವನ್ನು ನಿರ್ವಹಿಸುವ ಸಂಕೇತವಾಗಿತ್ತು. ಮಾತಾ ಪಾರ್ವತಿಯ ತಪಸ್ಸು, ಶಿವನ ತೀವ್ರ ಶಕ್ತಿ, ಕಾಮದೇವನ ಪ್ರಯತ್ನ ಮತ್ತು 36 ಯಕ್ಷಣಿಗಳ ಉದಯ, ಈ ಘಟನೆಗಳು ಪರಸ್ಪರ ಸಂಯೋಜನೆಯಂತೆ ಪ್ರಪಂಚದ ಸಮತೋಲನ, ಧರ್ಮ, ಶಕ್ತಿ ಮತ್ತು ನೈತಿಕತೆಯ ನಿರ್ವಹಣೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ. ಪುರಾಣ ಕಥನವು ನಮಗೆ ತಿಳಿಸುತ್ತದೆ, ಶಕ್ತಿ, ಪ್ರೇಮ, ತಪಸ್ಸು ಮತ್ತು ಪರಿಶುದ್ಧ ಧ್ಯೇಯವು ಸೇರ್ಪಡೆಗೊಂಡರೆ ಸೃಷ್ಟಿಯ ಸಮತೋಲನವನ್ನು ಮರುಸ್ಥಾಪಿಸಲು ಸಾಧ್ಯ.
ಮತ್ತು ದೇವತೆಗಳ ಶಕ್ತಿ ಭೌತಿಕ ಲೋಕದಲ್ಲಿಯೂ ಸ್ಪಂದಿಸುತ್ತದೆ. ಪ್ರಾಚೀನ ಕಾಲದಿಂದಲೇ ಯಕ್ಷಣಿಯರು ಮತ್ತು ಯಕ್ಷಣಿಯರು ಮಾನವನ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಸ್ಥಾನ ಹೊಂದಿದ್ದಾರೆ. ಅವರು ಕೇವಲ ಪುರಾಣ ಕಥೆಗಳ ಪಾತ್ರಗಳಲ್ಲ, ವಾಸ್ತವ ಜೀವನದ ಶಕ್ತಿ, ಸಂಯಮ, ಸಾಧನೆ ಮತ್ತು ಜೀವನ ಪಾಠಗಳ ಪ್ರತೀಕಗಳಾಗಿದ್ದಾರೆ. ತಾಂತ್ರಿಕ ಕ್ರಿಯೆಗಳಲ್ಲಿ ಯಕ್ಷಣಿಯರು ಬಹಳ ಪ್ರಭಾವಶಾಲಿಯರು ಎಂಬ ನಂಬಿಕೆ ಸಾವಿರಾರು ವರ್ಷಗಳಿಂದ ಇದೆ. ಈ ಶಕ್ತಿ ನಿರಂತರವಾಗಿ ಭೌತಿಕ ಲೋಕವನ್ನು, ವ್ಯಕ್ತಿಗಳ ಮನಸ್ಸು, ಮನೋಭಾವ, ಶಕ್ತಿ ಮತ್ತು ಧೈರ್ಯವನ್ನು ಪ್ರಭಾವಿತಗೊಳಿಸುತ್ತಿರುತ್ತದೆ. ಯಕ್ಷಣಿಯರು ತಮ್ಮ ಶಕ್ತಿಯನ್ನು ಅನಾವರಣ ಮಾಡುವುದು ಅಷ್ಟೇ ಸುಲಭವಲ್ಲ. ಶ್ರದ್ಧೆ, ಭಕ್ತಿ, ನಿಯಮಬದ್ಧ ಸಾಧನೆ ಇವುಗಳ ಮೂಲಕ ಮಾತ್ರ ಅವರು ಪ್ರಪಂಚದಲ್ಲಿ ತಮ್ಮ ಶಕ್ತಿಯ ಪ್ರದರ್ಶನವನ್ನು ಅನುಮತಿಸುತ್ತಾರೆ. ಯಕ್ಷಣಿಯ ಶಕ್ತಿಯು ತೀವ್ರವಾಗಿದೆ. ನಿರಂತರ ಶಕ್ತಿಯ ಹರಿವು, ಜ್ಞಾನ ಮತ್ತು ದೈವಿಕ ಶಕ್ತಿಯೊಂದಿಗೆ ಬೆರೆತು ಯಾರಾದರೂ ಅವರೊಂದಿಗೆ ಸಮನ್ವಯ ಸಾಧಿಸಿದರೆ ಯಾವುದೇ ಮನೋಹಿತ ಕಾರ್ಯ ಅಥವಾ ಗುರಿ ಸಾಧಿಸಬಹುದೆಂದು ಪುರಾಣಗಳು ಹೇಳುತ್ತವೆ. ಶ್ರದ್ಧಾ ಮತ್ತು ಭಕ್ತಿಯ ಮೂಲಕ ಅವರನ್ನು ಆರಾಧಿಸುವವರು ತಮ್ಮ ಮನಸ್ಸು, ಶಕ್ತಿ, ಶ್ರದ್ಧೆ ಮತ್ತು ಪರಿಶ್ರಮವನ್ನು ಸಮರ್ಪಿಸಿದರೆ ಅವರು ತನ್ನ ಶಕ್ತಿಯನ್ನು ವ್ಯಕ್ತಿಯ ಜೀವನದಲ್ಲಿ ಹರಡುವರು. ಯಕ್ಷಣಿಯರು ತೀವ್ರ ಶಕ್ತಿ ಹೊಂದಿರುವ ದೈವಿಕಾಂಶಗಳು. ಅವರು ಕೇವಲ ಭೌತಿಕ ಲೋಕದಲ್ಲಿ ಶಕ್ತಿ ಪ್ರದರ್ಶಿಸುವುದಲ್ಲ, ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಸಾಧನೆಗಳಲ್ಲಿ, ತಾಂತ್ರಿಕ ವಿಧಾನಗಳಲ್ಲಿ, ಮನೋಹಿತ ಕಾರ್ಯಗಳಲ್ಲಿ ಎಲ್ಲರೂ ತಮ್ಮ ಶಕ್ತಿಯನ್ನು ಅನುಗ್ರಹಿಸುತ್ತಾರೆ. ಶ್ರದ್ಧಾ, ಧ್ಯಾನ, ನಿಯಮಬದ್ಧ ಪೂಜೆ, ತಪಸ್ಸು ಮೂಲಕ ಅವರ ಶಕ್ತಿ ವ್ಯಕ್ತಿಯ ಮೇಲೆ ಹರಿಯುತ್ತದೆ. ಹೀಗಾಗಿ ಯಕ್ಷಣಿಯ ಆರಾಧನೆ ಕೇವಲ ಒಂದು ವಿಧಿವಿಧಾನವಲ್ಲ, ಅದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ, ಸಮೃದ್ಧಿ, ಶ್ರೇಯಸ್ಸನ್ನು ತರಲು ಉಪಾಯವಾಗುತ್ತದೆ. ಯಕ್ಷಣಿಯರು ವಿಶ್ವದ ಎಲ್ಲಾ ಶಕ್ತಿಗಳ ಸಂಗ್ರಹವನ್ನು ಪ್ರತಿನಿಧಿಸುತ್ತಾರೆ. ಅವರು ಆಗಸದಿಂದ, ಪರಮಶಕ್ತಿಯಿಂದ ಹುಟ್ಟಿದ ದೇವತೆಗಳಂತೆ ಪ್ರಪಂಚದಲ್ಲಿ ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ. ಸಂಪತ್ತು, ಸಂತಾನ ಪ್ರಾಪ್ತಿ, ಆರೋಗ್ಯ, ಆಧ್ಯಾತ್ಮಿಕ ಶಕ್ತಿ, ಪ್ರೇಮ, ವಾಣಿಜ್ಯ ಯಶಸ್ಸು ಅವರಿಗೆ ಅರ್ಪಿತವಾದ ಕ್ಷೇತ್ರಗಳು. ಯತ್ನ, ಪರಿಶ್ರಮ, ಶ್ರದ್ಧೆ, ಧ್ಯಾನ ಮೂಲಕ ಯಕ್ಷಣಿಯ ಶಕ್ತಿ ವ್ಯಕ್ತಿಯ ಜೀವನದಲ್ಲಿ ಪ್ರವೇಶಿಸುತ್ತದೆ. ಶ್ರದ್ಧೆಯಿಂದ, ತಪಸ್ಸಿನಿಂದ, ನಿಯಮಬದ್ಧ ಆರಾಧನೆಯ ಮೂಲಕ ಅವರು ತಮ್ಮ ಶಕ್ತಿಯ ಅನುಗ್ರಹವನ್ನು ನೀಡುತ್ತಾರೆ. ಯಕ್ಷಣಿಯ ತಪಸ್ಸು ಪರಮ ಕಠಿಣವಾಗಿದೆ. ಇದು ದಿನಗಳು, ತಿಂಗಳು, ವರ್ಷಗಳು ಅಥವಾ ವರ್ಷಾವಧಿಗಳ ಕಾಲವೂ ಸಾಗಬಹುದು. ಅವರು ತಮ್ಮ ಶಕ್ತಿಯನ್ನು ನಿಯಮಿತವಾಗಿಯೇ ವ್ಯಕ್ತಿಗೆ ನೀಡುವ ಮೊದಲು ಅರ್ಹತೆಯನ್ನು ಪರಿಶೀಲಿಸುತ್ತಾರೆ. ಯಾರೂ ಶೀಘ್ರ ಫಲವನ್ನು ಪಡೆಯಲು ಸಾಧ್ಯವಿಲ್ಲ. ತಮ್ಮ ಶಕ್ತಿಯು ವ್ಯಕ್ತಿಯ ಶ್ರದ್ಧೆ, ಭಕ್ತಿ, ಪರಿಶ್ರಮ ಮತ್ತು ಮನಸ್ಸಿನ ಶುದ್ಧತೆಯ ಮೇಲೆ ಅವಲಂಬಿತವಾಗಿದೆ. ತೀವ್ರ ಸಾಧನೆ, ಪರಿಶ್ರಮ, ಧ್ಯಾನ, ಶುದ್ಧ ಮನಸ್ಸು ಸಿದ್ಧರಾದ ಮೇಲೆ ಮಾತ್ರ ಯಕ್ಷಣಿಯ ಅನುಗ್ರಹ ಸಿದ್ಧವಾಗುತ್ತದೆ. ಯಕ್ಷಣಿಯ ಶಕ್ತಿ ವ್ಯಕ್ತಿಯ ಜೀವನದಲ್ಲಿ ಮಹತ್ತರ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಅವರು ಆರಾಧಿಸಲ್ಪಟ್ಟಾಗ ವ್ಯಕ್ತಿಯ ಜೀವನದಲ್ಲಿ ಸಂಪತ್ತು, ಆರೋಗ್ಯ, ಸಂತಾನ ಪ್ರಾಪ್ತಿ, ಆತ್ಮವಿಶ್ವಾಸ, ಆಧ್ಯಾತ್ಮಿಕ ಬೆಳಕು, ಪ್ರೇಮ, ವಾಣಿಜ್ಯ ಮತ್ತು ಸಾಮಾಜಿಕ ಯಶಸ್ಸು ಎಲ್ಲಾ ಕ್ಷೇತ್ರಗಳಲ್ಲಿ ಸಮೃದ್ಧಿ ಮೂಡುತ್ತದೆ. ಅವರು ನೀಡುವ ಶಕ್ತಿ ಅಪಾರ, ನಿಭಾಯಿಸಲಾಗದ ಶಕ್ತಿ, ಜೀವನಕ್ಕೆ ಹೊಸ ದಿಕ್ಕು, ಹೊಸ ಪ್ರೇರಣೆ, ಶಾಂತಿ ಮತ್ತು ಸಂತೋಷವನ್ನು ತರಬಲ್ಲದು. ಆದರೆ ಈ ಶಕ್ತಿ ಪಡೆಯಲು ಶ್ರದ್ಧೆ ಮತ್ತು ಭಕ್ತಿ ಅಪಾರವಾಗಿರಬೇಕು. ಯಕ್ಷಣಿಯ ತಪಸ್ಸು ಮತ್ತು ಶಕ್ತಿ ತೀವ್ರವಾಗಿರುವುದರಿಂದ ಅರ್ಹತೆ, ಶ್ರದ್ಧೆ, ಪರಿಶ್ರಮ ಇವುಗಳಿಲ್ಲದೆ ಶಕ್ತಿ ನಷ್ಟವಾಗುತ್ತದೆ. ಸದುಪಯೋಗದಲ್ಲಿ ಮಾತ್ರ ಶಕ್ತಿ ವ್ಯಕ್ತಿಯ ಜೀವನವನ್ನು ಪರಿಪೂರ್ಣಗೊಳಿಸುತ್ತದೆ. ಶ್ರದ್ಧಾ ಮತ್ತು ಭಕ್ತಿ, ಪರಿಶ್ರಮ ಮತ್ತು ನಿಯಮಬದ್ಧ ಆರಾಧನೆ ಇವು ಎಲ್ಲವನ್ನೂ ತೀರಿಸಿದ ಮೇಲೆ ಯಕ್ಷಣಿಯ ಶಕ್ತಿ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕವಾಗಿ ಹರಿಯುತ್ತದೆ.
ಈ ಪ್ರಕಾರ ಯಕ್ಷಿಣಿಯ ಶಕ್ತಿ ಕೇವಲ ದೇವತೆಗಳ ಶಕ್ತಿಯಂತೆ ಅಲ್ಲ, ಅದು ಜೀವನದ ಪ್ರತಿಯೊಂದು ಕ್ಷಣ, ಶ್ರಮ, ಸಾಧನೆ, ಶ್ರದ್ಧೆ, ಭಕ್ತಿ ಎಲ್ಲಕ್ಕೂ ಪ್ರತಿಬಿಂಬವಾಗುತ್ತದೆ. ಯಕ್ಷಿಣಿಯ ಆರಾಧನೆ ಮತ್ತು ಶ್ರದ್ಧೆಯ ಮೂಲಕ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಶಕ್ತಿ, ಸಮೃದ್ಧಿ, ಸಂತೋಷ ಮತ್ತು ಶ್ರೇಯಸ್ಸು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.